ಸ್ನೇಹಿತರೆ, ಅಪ್ಪಿತಪ್ಪಿಯೂ ಈ 10 ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ. ಒಂದು ವೇಳೆ ನೀವು ಈಗಾಗಲೇ ಈ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟಿದ್ದರೆ ಅದನ್ನು ಈಗಲೇ ತೆಗೆದ್ಬಿಡಿ. ಇಲ್ಲ ಅಂದ್ರೆ ನಿಮ್ಮ ಮನೆಯ ಸಮೃದ್ಧಿ ಯಾವತ್ತೂ ಆಗುವುದಿಲ್ಲ. ನಿಮ್ಮ ಮನೆಯ ಏಳಿಗೆಗೋಸ್ಕರ ನಿಮ್ಮ ಮನೆ ನಂದಾದೀಪವಾಗಬೇಕು ಅಂದ್ರೆ ಈ 10 ವಸ್ತುಗಳನ್ನು ಈಗಲೇ ನಿಮ್ಮ ಮನೆಯಿಂದ ಹೊರಗೆ ಹಾಕಿ ಬಿಡಿ. 1. ಮನೆಯಲ್ಲಿ ಅನಗತ್ಯವಾಗಿ ಉಪಯೋಗಕ್ಕೆ ಬಾರದ ತಾಯಿತ, ಅನಗತ್ಯ ಕಲ್ಲುಗಳು, ಉಂಗುರಗಳು, ವೇಸ್ಟ್ ಆಗಿ ಬಿದ್ದಿರುವ ರತ್ನಗಳು. ಇವೆಲ್ಲವೂ ನಿಮ್ಮ ಮನೆಗೆ ಸಂಕಷ್ಟವನ್ನು ತಂದಿಡುತ್ತದೆ. ಇದನ್ನ ಹೊರಗೆ ಯಾವುದಾದರೂ ನದಿಯಲ್ಲಿ ಬಿಟ್ಟುಬಿಡಿ. 2. ಒಡೆದ ಕನ್ನಡಿ ನಿಮ್ಮ ಮನೆಯಲ್ಲಿ ಇಡಲೇಬೇಡಿ. ಅದನ್ನ ಹೊರಗೆ ಎಸೆದು ಬಿಡಿ. 3. ಕಾಡು ಪ್ರಾಣಿಗಳ ಚಿತ್ರ, ಮುಳುಗುವ ದೋಣಿ, ಮುಳ್ಳಿನ ಸಸ್ಯದ ಚಿತ್ರ, ಸಮಾಧಿಗಳ ಚಿತ್ರವನ್ನು ನಿಮ್ಮ ಮನೆಯಲ್ಲಿ ಯಾವತ್ತೂ ಹಾಕಬೇಡಿ. 4. ಹರಿದ ಬಟ್ಟೆಗಳು, ಹರಿದ ಹಾಸಿಗೆಗಳನ್ನು ಯಾವತ್ತೂ ನಿಮ್ಮ ಮನೆಯಲ್ಲಿ ಇಡಬೇಡಿ. ಅದನ್ನ ಹೊರಗೆ ಹಾಕಿ ಹೊಸ ಹಾಸಿಗೆಯನ್ನು, ಬಟ್ಟೆಗಳನ್ನು ಉಪಯೋಗಿಸಿ. 5. ಹಳೆಯ ಚಪ್ಪಲಿಗಳು, ಹರಿದು ಬೂಟುಗಳನ್ನು ಯಾವತ್ತೂ ನಿಮ್ಮ ಮನೆಯಲ್ಲಿ ಇಡಬೇಡಿ. ಅದನ್ನ ಹೊರಗೆ ಎಸೆದು ಬಿಡಿ. 6. ಮನೆಯಲ್ಲಿ ಬಿದ್ದಿರುವ ವೇಸ್ಟ್ ವಸ್ತುಗಳನ್ನು ಹೊರಗೆ ಹಾಕಿ. 7. ಹರಿದ ಪರ್ಸ್ ಯಾವತ್ತೂ ಉಪಯೋಗಿಸಬೇಡಿ. ಅದರ ಬದಲು ಅದನ್ನ ಎಸೆದು ಹೊಸ ಪರ್ಸನ್ನು ಉಪಯೋಗಿಸಿ. 8. ಗೋಡೆಯ ಮೇಲೆ ಹಾಕಲಾದ ದೇವರ ಫೋಟೋಗಳು, ಒಂದು ವೇಳೆ ಹರಿದಿದ್ದರೆ ಅದನ್ನು ತೆಗೆದು ನೀರಿನಲ್ಲಿ ಬಿಡಿ. 9. ಮನೆಯ ಆವರಣದ ಮುಂದೆ ಅಥವಾ ಮನೆಯ ಒಳಗಡೆ ಮುಳ್ಳಿನ ಗಿಡಗಳು ಶೋಗಾಗಿ ಹಾಕಿದ್ದರೆ ಅದನ್ನು ತೆಗೆದು ಬಿಡಿ. 10. ಮುರಿದ ಕುರ್ಚಿ ಅಥವಾ ಮೇಜುಗಳು ಇದ್ದರೆ ಅದನ್ನ ಈಗಲೇ ಮನೆಯಿಂದ ಹೊರಗೆ ಹಾಕಿಬಿಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಇದೇ ತರಹದ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ ಫಾಲೋ ಮಾಡಿ.